ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ BB ಕಾಲೇಜ್ ಕಂಪ್ಲೀಟ್ ಆಗಿದೆ. BB ಕಾಲೇಜಲ್ಲಿ ಆಲ್ರೆಡಿ ಇಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿದ್ದಾರೆ. ಫಸ್ಟ್ನೇ ಟಾಸ್ಕ್ ಗೆದ್ದಾಗ ನೀಲಿ ತಂಡದವರು ಧನುಷ್ನ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಎರಡನೇ ಟಾಸ್ಕ್ ಗೆದ್ದಾಗ ಗಿಲ್ಲಿ ಒಪ್ಕೊಳ್ಳೋದಿಲ್ಲ ರಾಶಿಕ್ಕಿನ ಆಯ್ಕೆ ಮಾಡೋದಕ್ಕೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಹೇಳೋದಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿ ಅಂತಾರೆ. ಅದಕ್ಕೆ ಅವ್ರ ಟೀಮ್ ಅವ್ರು ಯಾರು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ರೆಡ್ ಟೀಮಿಂದ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಆಗ ರೆಡ್ ಟೀಮಿಂದ ಅಭಿನ ಆಯ್ಕೆ ಮಾಡ್ತಾರೆ. ಸೊ ಈಗ 2 ಟಾಸ್ಕ್ ಮುಗಿದಿದೆ. 3ನೇ ಟಾಸ್ಕ್ ಬಂದು BB ಫೆಸ್ಟ್ ಅಂತ. ಅದನ್ನ ಜಡ್ಜ್ ಮಾಡೋದಕ್ಕೆ BB ಫೆಸ್ಟ್ ಅಂದರೆ ಈಗ ನೋಡಿರ್ಬೋದು, ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಈಗ ಅದನ್ನು ಜಡ್ಜ್ ಮಾಡೋದಕ್ಕೆ ಭಾಗ್ಯ ಹಾಗೂ ಪ್ರೇಮ ಅವ್ರು ಬಂದಿದ್ದಾರೆ, ಸೀರಿಯಲ್ದವರು. ಹಾಗೆ ಪ್ರಿನ್ಸಿಪಲ್ 3 ಜನ ಸೇರಿ ಮಾರ್ಕ್ಸ್ ಕೊಡ್ತಾರೆ ಯಾರ್ಯಾರು ಚೆನ್ನಾಗಿದೆ ಅಂತ. ರೆಡ್ ಟೀಮ್ ಅವ್ರದ್ದು ಆಲೇ 3 ಪರ್ಫಾರ್ಮೆನ್ಸ್ ಆಗಿದೆ. ರಕ್ಷಿತಾ, ಮಲ್ಲಮ್ಮ ಹಾಗೂ ಜಾನ್ವಿ. ಹಾಗೆ ಸೂರಜ್ ಮತ್ತು ಕಾವ್ಯಂದು ರೊಮ್ಯಾನ್ಸ್ ಡ್ಯಾನ್ಸು. ಹಾಗೆ ಅಭಿ, ಧ್ರುವ್ ಮತ್ತು ಚಂದ್ರಪ್ರಭಾ ಅವ್ರು ಸಕ್ಕತ್ತಾಗಿತ್ತು ಡ್ಯಾನ್ಸ್ ಮಾತ್ರ. ಹಾಗೆ ಇನ್ನೊಂದು ಅಶ್ವಿನಿ ಹಾಗೆ ಗಿಲ್ಲಿ ಅವ್ರದ್ದು ಮಸ್ತ್ ಇತ್ತು ಡ್ಯಾನ್ಸು. ಒಟ್ಟಿನಲ್ಲಿ ಇಷ್ಟು ಡ್ಯಾನ್ಸ್ ನಡೆದಿದೆ. ಇನ್ನು ಯಾವ್ಯಾವ ಡ್ಯಾನ್ಸ್ ನಡೆಯುತ್ತೆ ಅಂದರೆ ಧನುಷು, ಮಾಳು, ಹಾಗೆ ಇನ್ನೊಬ್ರು ಯಾರೋ ಇದ್ದಾರಲ್ಲ ಅವ್ರ ಟೀಮಲ್ಲಿ, ಇನ್ನೊಬ್ಬೊಬ್ರು. ಒಟ್ಟಿನಲ್ಲಿ ಅವ್ರದ್ದು ಒಂದು 3 ಜನದ್ದು ಪರ್ಫಾರ್ಮೆನ್ಸ್ ನಡೆಯುತ್ತೆ ಹುಡುಗರದು. ಹಾಗೆ ಇನ್ನೊಂದು ಪರ್ಫಾರ್ಮೆನ್ಸ್ ಯಾರ್ದು ಅಂದರೆ ರಾಶಿಕಾ, ಸ್ಪಂದನ ಹಾಗೆ ರಿಷಾ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ನಡೆಯುತ್ತೆ. ಧನುಷ್ ಅವರು ಪುನೀತ್ ರಾಜ್ಕುಮಾರ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರೆ, ಇವರು ರಾಶಿಕಾ, ರಿಷಾ ಅವರು ಜೋಕೆ ನಾನು ಬಳ್ಳಿಯ ಮಿಂಚೆ ಆ ಸಾಂಗಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ಬರೋದೆ ನೀಲಿ ತಂಡಕ್ಕೆ ಜಾಸ್ತಿ ಮಾರ್ಕ್ಸ್ ಬರೋದು ಯಾರಿಂದ ಅಂದರೆ ಅಶ್ವಿನಿ ಮತ್ತು ಗಿಲ್ಲಿ ಅವರ ಪರ್ಫಾರ್ಮೆನ್ಸಿಂದ. ಹಾಗೆ ರೆಡ್ ಟೀಮ್ ಅವ್ರದ್ದು ಎಲ್ಲ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ ಇವ್ರಿಗಿಂತ. ಸೊ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಹೋಗಿದೆ. ಈಗ 3 ಜಡ್ಜಸ್ ಸೇರಿ ಈಗ ರೆಡ್ ತಂಡನ ಗೆಲ್ಸಿದ್ದಾರೆ. ಈಗ ರೆಡ್ ತಂಡದಿಂದ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಒಂದು ಜಾನ್ವಿ ಹಾಗೆ ಇನ್ನೊಂದು ಕಾವ್ಯ. ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಇನ್ನೂ ಜಾನ್ವಿಗಿಂತ ರಕ್ಷಿತನ ಚೆನ್ನಾಗಿ ಆಡಿದ್ಲು, ಕಾವ್ಯಗಿಂತ ರಕ್ಷಿತ ಚೆನ್ನಾಗಿ ಆಡಿದ್ಲು. ರಕ್ಷಿತನ ಸೆಲೆಕ್ಟ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಸೊ ಕಾವ್ಯನೂ ಓಕೆ, ಇಬ್ಬರು ಚೆನ್ನಾಗಿ ಆಡಿದ್ದಾರೆ ಅವರು ಕೂಡ. ಸೊ ಈಗ ಕಾವ್ಯ, ಜಾನ್ವಿ, ಧನುಷ್ ಹಾಗೆ ಅಭಿ ಅವರು 4 ಜನ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ. ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಯಾರ ಪರವಾಗಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೊ ಮಚ್.